ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದರೆ ಈಗೇನು ಚುನಾವಣೆಗಳನ್ನು ಮಾಡ್ತಾಯಿದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆ್ಯಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಸಮರ್ಪಕಗೊಳಿಸೋದು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡೋದು. ಎಸ್. ದೆನ್ ಕಲಬುರಗಿಯಲ್ಲಿ ಹೊಸದಾಗಿ ಜಿಲ್ಲಾ ಪಂಚಾಯತ್ ಕಟ್ಟಡವನ್ನು 49 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಿದ್ದೇವೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕಲಬುರಗಿ ಜಿಲ್ಲಾ ಸೇಡಂ ಹೊಸ ತಾಲೂಕಿನಲ್ಲಿ ಹೊಸ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವನ್ನು 73.75 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅನುದಾನದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ 37.80 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕಂಪ್ಯೂಟರ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ಇವತ್ತು ನೀಡಿದ್ದೇವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಂಬಂಧಿಸಿದ ಹಾಗೆ ಭಾರತ ಚುನಾವಣಾ ಆಯೋಗವು ಉದ್ದೇಶಿಸಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ರಾಜ್ಯ ಸಚಿವ ಸಂಪುಟ ಇವತ್ತು ಪೂರ್ಣವಾಗಿ ಚರ್ಚಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಲವಾರು ಮಾಹಿತಿಗಳನ್ನು ಪಡಿಬೇಕಾಗಿತ್ತು. ವಿ ಹ್ಯಾವ್ ಡಿಫರ್ಡ್ ಇಟ್. SIR ಅಂದರೆ ಏನು ಸರ್ಕಾರ ಏನು ಮಾಡುತ್ತೆ, ಏನು ಮಾಡಬೇಕು, ವಾಟ್ ಈಸ್ SIR, ಹೌ ಆರ್ ವಿ ಪ್ರಿಪೇರ್ಡ್, ಅದೆಲ್ಲನೂ ಚರ್ಚೆ ಮಾಡ್ತೀವಿ.